ನಮಸ್ಕಾರ. ನಮಸ್ಕಾರ. ಹಾಂ, ಹೇಳಿ. ಎಲ್ಲಿಂದ ಬಂದಿದ್ದೀರಾ? ಬೆಳಗಾವಿ. ಬೆಳಗಾಮು. ಓಕೆ, ಏನು ಸಮಸ್ಯೆ ಆಗಿತ್ತು? ಮದ್ದಡಿಯಿಂದ ಸಮಸ್ಯೆ ಆಗಿತ್ತು. ಜೋರಾಗಿ ಮಾತಾಡಿ. ಮದ್ದಡಿಯಿಂದ ಆಗಿತ್ತು. ಮದ್ದಿಡಿ. ಈಗ ನಿಮ್ಮ ಮದ್ದಿಡಿ ಆಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಹೊಟ್ಟೆ ಎಲ್ಲ ಮಸೂದು, ಜ್ವರ ಬರೋದು, ಬೆನ್ನು ಬಿಸಿ ಆಗೋದು. ಅಲ್ಲ, ನೀವು ಬೇರೆ ಕಡೆನೂ ತೋರಿಸ್ಕೊಂಡಿದ್ದೀರಾ? ಹಾಂ, ತೋರಿಸ್ಕೊಂಡಿದ್ದೆ. ಅಲ್ಲೂ ಎಲ್ಲ ಹೇಳಿದಾರಾ? ಹಾಂ, ಅವರು ಹೇಳಿದ್ರು, ಅದಷ್ಟು ಕ್ಲಿಯರ್ ಆಗಲಿಲ್ಲ. ಒಟ್ಟು ಹೇಳಿದ್ರು. ಸರಿ, ಇದು ಹೇಳಿರೋದು ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನೀವೇನಾದ್ರು ಟ್ರೀಟ್ಮೆಂಟ್ ತಗೊಂಡಿದ್ರಾ? ಹಾಂ, ಸ್ಕ್ಯಾನಿಂಗ್ ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ರು, ಬಾಡಿ ಎಲ್ಲ ಏನಿಲ್ಲ ಅಂತ ಹೇಳಿದ್ರು. ಸ್ಕ್ಯಾನಿಂಗ್ ಮಾಡಿದ್ರು ಏನೂ ಇಲ್ಲ, ಬಟ್ ಇರೋವಂಥ ನೋವು ಇದ್ದಾಗೇ ಇದೆ. ಸ್ವಲ್ಪ ಬಾಡಿ ಹೀಟ್ ಆಗಿರೋದನ್ನು ಕೂಲ್ ಮಾಡ್ಕೋಬೇಕಾಗಿತ್ತು. ಎಲ್ಲ ಟ್ರೈ ಮಾಡಿದ್ದೀರಾ ಅದನ್ನು? ಎಲ್ಲ ಮಾಡಿದ್ರು, ಆದರೂ ಏನೂ ಗುಣ ಆಗಿಲ್ಲ. ಹಾಂ, ಮತ್ತಿನ್ನೇನು ಸಮಸ್ಯೆ ಆಗ್ತಾಯಿದೆ ಹೇಳಿ. ಒಂದೊಂದೇ ಸಮಸ್ಯೆಗಳು ಏನೇನಾಗ್ತಿದೆ ಅಂತ. ಕರಳುಗಳು ಪೇನ್ ಆಗ್ತಿತ್ತು, ಮತ್ತು ಬೆನ್ನು ಬಿಸಿ ಆಗ್ತಿತ್ತು, ಯಾವಾಗಲೂ ಜ್ವರ ಬರ್ತಿತ್ತು, ಮತ್ತು ಕೆಲಸ ಮಾಡಲಿಕ್ಕೆ ಇಷ್ಟ ಆಗ್ತಿರ್ತಿಲ್ಲ. ಹಾಂ, ಜಾಸ್ತಿ ಏನಾದರೂ ಚಿಂತೆ ಬರ್ತಿತ್ತು. ಹಾಂ, ಅದೇ ನಿಮಗೆ ನಾನು ಅಬ್ಸರ್ವ್ ಮಾಡಿದಂಗೆ ಬಾಯೆಲ್ಲ ತೊದಲು ಎಲ್ಲ ಬಂದಿದೆ ಎಲ್ಲ ಸ್ವಲ್ಪ. ಮತ್ತಷ್ಟೇ ಕಣ್ಣೆಲ್ಲ ಮಂಜಾಗುವಂಥದ್ದು, ಈ ಥರ ಪ್ರಾಬ್ಲಮ್ಮು. ಹ್ಞೂ, ಓಕೆ. ಅದೇ ಏನಂದರೆ ಈಗ ಮದ್ದಿಡಿ ಹಾಕಿದಾಗ ಈಗ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ, ಮತ್ತು ಲಿವರು ಹಾರ್ಟ್ವರೆಗೂ ಕನೆಕ್ಟ್ ಇರುತ್ತೆ. ಅದು ತಲೆವರೆಗೂ ಏರಿದ್ರೆ ಏನಾಗುತ್ತೆ ಅಂತ ಕೆಲವು ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಲ್ವಾ. ನೀವು ಅಷ್ಟೇ ಒಟ್ಟು ಕರೆಕ್ಟಾಗಿ ಫಾಲೋ ಮಾಡಬೇಕು. ಈಗಾಗಲೇ ಒಂದು ಸೆಷನ್ ತೊಗೊಂಡಿದ್ದೀರಾ ನೀವಲ್ವಾ? ಹೇಗೆ ಅನ್ನಿಸ್ತು? ಹಾಂ, ಒಂದು ತಕ್ಕ ಮಟ್ಟಿಗೆ ಕ್ಲಿಯರ್ ಆದಂಗೆ ಅನಿಸ್ತು. ಬಟ್ ಇವಾಗ ನಿಮಗೆ ಈಗ ನಾನು ಫಾಲೋ ಮಾಡೋಕ್ಕೆ ಹೇಳ್ತೀನಿ. ತುಂಬ ಜನ ಹೇಳ್ತಾರೆ, ಮೇಡಮ್ ನೀವು ಫಾಲೋ ಮಾಡೋಕ್ಕೆ ಹೇಳ್ತೀವಿ, ನಮ್ಗೆ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಅಡೆತಡೆ ಬರುತ್ತೆ ಅಂತೇಳಿ. ನಿಮಗೂ ಕೂಡ ಆ ಥರ ಆಗಿದೆಯಾ? ಸ್ಟಾರ್ಟಿಂಗ್ ಸ್ವಲ್ಪ ಆಗುತ್ತೆ, ಆಮೇಲೆ ರೂಢಿ ಆಗುತ್ತೆ ಎಲ್ಲ. ಏನು ಫಾಲೋ ಅಪ್ ಈಸಿ ಇದೆ, ಅದನ್ನು ಭಾಳ ಏನಿಲ್ಲ, ಬರೀ ಮೆಡಿಸಿನ್ ತೊಗೊಳ್ಳೋ ಈಸಿ ಇದೆ, ಮತ್ತು ಕಾಂಪ್ಲಿಕೇಟೆಡ್ ಏನಿಲ್ಲ. ಅದೇ ಕೆಲವೊಬ್ಬರಿಗೆ ಅದು ಕಾಂಪ್ಲಿಕೇಟೆಡ್ ಅಂತ ಹೇಳಿ ಅನಿಸುತ್ತೆ. ಏಕೆ ಅಂತ ಅಂದರೆ ಅವ್ರ ದೇಹದಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಾಗುತ್ತೆ ಅಂತ ಅಂದರೆ ಅದು ಅಡ್ಡ ಹಾಕ್ತಾ ಇರುತ್ತೆ. ಕೆಲವೊಬ್ಬರು ಹಾಗೇನೆ, ಈಗೇನಾದರೂ ಒಂದು ಪೂಜೆದು ಹೇಳ್ತೀನಿ, ಇಲ್ಲ ಧ್ಯಾನದ ಹೇಳ್ತೀನಿ, ಅಥವಾ ಬೇರೆ ಇನ್ನೇನಾದರೂ ಒಂದು ಹೇಳ್ತೀನಲ್ಲ, ಸುಮಾರು ಅಡೆತಡೆ ಆಗುತ್ತೆ. ಮತ್ತು ಇನ್ನೂ ಕೆಲವರು ನನ್ನ ಹತ್ರ ಬಂದು ಪ್ರಶ್ನೆ ಕೇಳೋದಕ್ಕೆ ಅಂತಲೂ ಕೂಡ ಹಾಕ್ತಾಯಿರಲ್ಲ. ನಮ್ಮ ಮನೆ ಹತ್ರ ಇರ್ತಕ್ಕಂಥ ಪರ್ಸನ್ಸ್ಗಳೇ ಎಷ್ಟೋ ಜನ ಹೇಳಿದ್ದಾರೆ ಅಷ್ಟೆಲ್ಲ ಅಡೆತಡೆ ಆಗುತ್ತೆ ಅಂಥೇಳಿ. ಈಗ ಅಡೆತಡೆನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಸೀಕ್ರೆಟ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಮತ್ತು ನಮ್ಮ ಮನಸ್ಸಿನ ಶಕ್ತಿಯ ಮುಖಾಂತರವಾಗಿಯೂ ಕೂಡ ಅಷ್ಟೇ ಆ ಒಂದು ಎನರ್ಜಿಯಿಂದನೂ ನಾವು ಹೇಗೆ ಗುಣಪಡಿಸ್ಕೋಬೋದು ಅಂತೇಳಿ ಹೇಳಿದ್ದೀನಿ. ಈಗ ನಿಮ್ಮದು ಫೇಸಲ್ಲಿ ಗ್ಲೋನೆಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಒಂದು ಸೆಷನ್ಗೆ, ಹೌದಲ್ವಾ? ಇನ್ನೂ ಕ್ಲಿಯರ್ ಆಗಬೇಕು. ಅಂದರೆ ನಿಮಗೆ ಸ್ವಲ್ಪ ಲಿವರು ಅಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದೆಲ್ಲ ಕ್ಲಿಯರ್ ಆಗಬೇಕು. ಹೋಗ್ತಾ ಹೋಗ್ತಾ ಆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಈಗ ಸುಬ್ರಹ್ಮಣ್ಯಕ್ಕೆ ಬಂದಿದ್ರಲ್ಲ, ಏನು ಅನ್ನಿಸ್ತು? ಈಗ ಮೈಂಡೆಲ್ಲ ಫ್ರೆಶ್ ಅಂತ ಅನ್ನಿಸ್ತಿದೆ. ಓಕೆ. ಅದೇ ಈಗ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಲೂ ನಿಮಗೆ ಮನಸ್ಸು ಬರಬೇಕು. ಮತ್ತು ಜೊತೆಯಲ್ಲಿ ಏನೇ ಅಡೆತಡೆ ಆದ್ರೂ ಕೂಡ ಅಡೆತಡೆ ಆಗೇ ಆಗುತ್ತೆ. ಈಗ 100% ಅಲ್ಲ ಅಂದ್ರೂ 70%, 80% ಅಂದರೂ ಗುಣ ಆದ್ರೂ ಬದುಕುವಂಥ ಚಾನ್ಸಸ್ ಇರುತ್ತೆ ತಾನೆ. ಅದಾದಮೇಲೆ ನೆಕ್ಸ್ಟು ಅಕಸ್ಮಾತು ನಿಮಗೊಂದು, ಈಗ ನಾನು 3 ತಿಂಗಳು ಹೇಳಿದರೆ 6 ತಿಂಗಳಾಗ್ಬೋದು. ಹಾಗೆ ಸ್ವಲ್ಪ ಟೈಮು ಮುಂದಕ್ಕೆ ಹೋದರೂ ಹೋಗ್ಬೋದು, ಇಲ್ಲ ಅದರೊಳಗಡೆನಾದ್ರೂ ಕೂಡ ಕ್ಲಿಯರ್ ಆಗ್ಬೋದು. ಒಟ್ಟು ವೆಯ್ಟ್ ಮಾಡಬೇಕು ಅಷ್ಟೇ. ಕರೆಕ್ಟಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.